ಸಿಲ್ವೆ ಹೊರತುಪಡಿಸಿ ಬೇರೆ ದಾರಿ ಇಲ್ಲ. ಒಬ್ಬನು ಮನಸ್ಸು ಬದಲಿಸಬೇಕಾದ್ರೆ, ಒಬ್ಬ ವ್ಯಕ್ತಿಗೆ ಬದಲಾವಣೆ ಬರಬೇಕಾದ್ರೆ ಅದು ಸಿಲುವೆಯ ದಾರಿಯಲ್ಲಿ ಬರಬೇಕು. ಸಿಲುವೆಯನ್ನು ತೀವ್ರವಾಗಿ ನೋಡಿದಾಗ ಮಾತ್ರ ಒಂದು ಕಠಿಣ ಹೃದಯವು ಮೃದುವಾಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಕಷ್ಟಗಳು, ಪರೀಕ್ಷೆಗಳು, ರೋಗಗಳು, ಅಪಾಯಗಳು, ಅಪಘಾತಗಳನ್ನು ನಾವು ಎದುರಿಸ್ತಿರ್ತೇವೆ. ಆದರೆ ಯಾವಾಗ ಸಿಲುವೆಯನ್ನು ಗುರಿಯಾಗಿಟ್ಕೊಂಡಾಗ ಯೇಸು ಪ್ರಭುವು ಮಾಡಿದ ಬಲಿದಾನ, ತ್ಯಾಗ, ತೋರಿಸಿದ ಮಹಾಪ್ರೀತಿ ಇವೆಲ್ಲವನ್ನು ನಾವು ತೀವ್ರವಾಗಿ ಸಿಲುವೆಯ ಬಳಿಗೆ ಹೋಗಿ ಅವನ ಕಡೆ ನೋಡಿದಾಗ ನಮ್ಮ ಆತ್ಮಗಳು ಹಗುರವಾಗುತ್ತವೆ. ನಾವು ಬೇಸರ ಪಡದೆ, ನಾವು ದಣಿವಿಲ್ಲದೆ, ಪಾಪಿಗಳು ಪ್ರಭುವಿಗೆ ಮಾಡಿದ ಆ ತಿರಸ್ಕಾರವನ್ನು ಸಹಿಸಿಕೊಂಡ ಆ ಪ್ರಭುವನ್ನು ನೆನಪಿಸಿಕೊಳ್ಳುವ ಮೂಲಕ ನಾವು ಆ ಸಿಲುವೆಯ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಪಡೆಯುತ್ತಿದ್ದೇವೆ.